ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮುಳ್ಳು ಸೌತೆಯಿಂದ ಒಂದು ಬಗೆಯ ಪಲ್ಯವನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಮುಳ್ಳು ಸೌತೆಯನ್ನು ಬಳಸಿದ್ದೀನಿ. ಇದರ ಸಿಪ್ಪೆಯನ್ನು ತೆಗೆದು ತುರಿದಿಟ್ಕೊಳ್ಬೇಕಾಗತ್ತೆ. ಈ ಅಡುಗೆಗೆ ಸ್ವಲ್ಪ ಎಳೆಯ ಮುಳ್ಳು ಸೌತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬೀಜ ಬಲಿತ ಮುಳ್ಳು ಸೌತೆ ಅಷ್ಟು ಚೆನ್ನಾಗಿರಲ್ಲ. ಈ ಪಲ್ಯ ತುಂಬಾ ಸುಲಭ, ಬೇಗನೆ ಆಗುತ್ತೆ ಹಾಗೂ ರೊಟ್ಟಿ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಸಿಪ್ಪೆ ತೆಗೆದಾದ ಮೇಲೆ ನಾನೀಗ ಮುಳ್ಳು ಸೌತೆಯನ್ನು ತುರಿದುಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ನಷ್ಟು ತುರಿದ ಮುಳ್ಳು ಸೌತೆ ನನಗೆ ಸಿಕ್ಕಿದೆ. ಈ ಪ್ರಮಾಣದಲ್ಲಿ ಮಾಡಿದ ಪಲ್ಯ ಸುಮಾರು 2 ಜನರಿಗೆ ಸಾಕಾಗುತ್ತೆ. ಈಗ ಪಲ್ಯಕ್ಕೆ ಬೇಕಾದ ಒಂದು ಮಸಾಲೆಯನ್ನು ತಯಾರಿಸಿಕೊಳ್ಳೋಣ. ಒಂದು ಕುಟಾಣಿಯಲ್ಲಿ 4 ರಿಂದ 5 ಬೆಳ್ಳುಳ್ಳಿಯ ಎಸಳು, 2 ರಿಂದ 3 ಮೆಣಸಿನಕಾಯಿಯನ್ನು ಹಾಕಿ ಜಜ್ಜಿ ಇಟ್ಕೊಳ್ಬೇಕಾಗತ್ತೆ. ನೀವು ಇದಕ್ಕೆ ಮಿಕ್ಸಿಯನ್ನು ಕೂಡ ಬಳಸಬಹುದು. ತರಿತರಿಯಾಗಿ ಕ್ರಷ್ ಮಾಡಿದರೆ ಸಾಕಾಗುತ್ತೆ. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಸೇರಿಸಿಕೊಂಡು ಸ್ವಲ್ಪ ಕರಿಬೇವಿನ ಎಸಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೈಯಾಡಿಸುತ್ತಾ ಒಗ್ಗರಣೆ ಚಟಪಟ ಸಿಡಿದ ಮೇಲೆ ಮಾಡಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು 1-2 ಸೆಕೆಂಡುಗಳ ಕಾಲ ಕೈಯಾಡಿಸಿ ತುರಿದ ಮುಳ್ಳು ಸೌತೆಯನ್ನು ಕೂಡ ಸೇರಿಸ್ಕೊಳ್ಬೇಕು. ಇದನ್ನು ಕೂಡ ಕೈಯಾಡಿಸ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಮುಳ್ಳು ಸೌತೆ ಸಂಪೂರ್ಣವಾಗಿ ಬೇಯೋವರೆಗೂ ಸುಮಾರು ಒಂದು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಬೆಂದ ಮುಳ್ಳು ಸೌತೆಗೆ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿಯ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಒಣ ಖಾರದ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೂ 3/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಕೈಯಾಡಿಸಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಉರಿಯನ್ನು ತುಂಬ ಕಮ್ಮಿ ಮಾಡಿ ಇದಕ್ಕೆ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸುಮಾರು 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮುಳ್ಳು ಸೌತೆಯಲ್ಲಿರುವ ನೀರಿನ ಅಂಶ ಕಡಲೆ ಹಿಟ್ಟನ್ನು ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತೆ ಹಾಗೂ ಆ ಹಸಿ ವಾಸನೆ ಕೂಡ ಹೋಗುತ್ತೆ. ಕೊನೆಗೆ ಉರಿಯನ್ನು ಸಂಪೂರ್ಣವಾಗಿ ಆರಿಸಿಬಿಡಿ. ಈಗ ಪಲ್ಯ ರೆಡಿಯಾಗಿದೆ. ಚಪಾತಿ ಮತ್ತು ಜೋಳದ ರೊಟ್ಟಿ ಜೊತೆಗೆ ಇದನ್ನು ಬಡಿಸಬಹುದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ನನಗೆ ಕೂಡ ತಿಳಿಸಿ ನೀವು ಮಾಡಿದ ಅಡಿಗೆ ಹೇಗಾಯಿತು ಅಂತ. ಧನ್ಯವಾದಗಳು. ಪುನಃ ಮುಂದಿನ ವಿಡಿಯೋದಲ್ಲಿ ಸಿಗೋಣ.